ಮೊದಲಿಗೆ ಎಣ್ಣೆ ಹಾಕಿಕೊಂಡು ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಬಾಡಿಸಿಕೊಳ್ಳಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ 5 ಮಿನಿಟ್ ಮುಚ್ಚಿಡಿ. ಆಮೇಲೆ ಬೆಂಡೆಕಾಯಿನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೆಂಡೆಕಾಯಿನ ಮತ್ತು ಆಲೂಗೆಡ್ಡೆನ ಎಲ್ಲ ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿರಬೇಕು. ನಂತರ ಆಲೂಗೆಡ್ಡೆ ಬೇಗ ಫ್ರೈ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೊದಲೇ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆದ ತಕ್ಷಣ ಆಲೂಗೆಡ್ಡೆನ ಹಾಕೊಬೇಕು. ಆಲೂಗೆಡ್ಡೆನ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿ ಒಂದು 5 ನಿಮಿಷ ಹೀಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಿಡಬೇಕು. ಅದು ನೀಟಾಗಿ ಫ್ರೈ ಆಗಬೇಕು. ಅದು ತುಂಬ ಸಾಫ್ಟ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಈರುಳ್ಳಿಗೆ, ಇನ್ನು ಸ್ವಲ್ಪ ಹಾಕ್ಕೊಬೇಕು. ನೋಡ್ಕೊಂಡು ಹಾಕ್ಕೊಬೇಕು. ಆಮೇಲೆ 3 ಟೈಮ್ ಹಾಕ್ಬೇಕಂತ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ನೋಡಿ ಹಾಕಿ ಸ್ವಲ್ಪ ಟೇಸ್ಟನ್ನು. ಆಲೂಗಡ್ಡೆ ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ, ಬೇಗ ಬೇಯುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ಈಗ ಒಂದು 5 ನಿಮಿಷ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿಡಿ ಸಣ್ಣ ಉರಿಯಲ್ಲಿ. ನೆಕ್ಸ್ಟು ಬೆಂಡೆಕಾಯಿ ಹಾಕಬೇಕು. 5 ನಿಮಿಷ ಆದಮೇಲೆ ಈ ರೀತಿ ಆಲೂಗಡ್ಡೆ ಎಲ್ಲ ಫುಲ್ ಬೆಂದಿರುತ್ತೆ. ಆವಾಗ ಬೆಂಡೆಕಾಯಿನ ಹಾಕಬೇಕು. ಬೆಂಡೆಕಾಯಿ ಕೂಡ ಹಾಕಿ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಬೆಂಡೆಕಾಯಿ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಫೈನಾಗಿ ಮಿಕ್ಸ್ ಮಾಡಬೇಕು. ಏಕೆಂದರೆ ಬೆಂಡೆಕಾಯಿನ ಆಲ್ರೆಡಿ ನಾವು ಡ್ರೈ ಫ್ರೈ ಮಾಡಿರ್ತೀವಿ ಒಂದ್ಸಲ. ಅದೇ ಬಾಣಲೆಯಲ್ಲಿ ನಾನು ಮಾಡಿದ್ದೆ, ಅದೇ ಕಲೆ ಕಾಣಿಸ್ತಾ ಇದೆ ಬಾಣಲೆಯಲ್ಲಿ, ಅದಕ್ಕೋಸ್ಕರ. ಸೊ ಈಗ ಒಂದ್ಸಲ ಎಣ್ಣೆಲಿ ಫ್ರೈ ಆಗುತ್ತೆ ಬೆಂಡೆಕಾಯಿ, ಬೇಗ ಬೇಯ್ಕೊಳ್ಳುತ್ತೆ ಅದು. ಅದಕ್ಕೋಸ್ಕರ ಅದನ್ನು ಆಲೂಗಡ್ಡೆ ಫ್ರೈ ಆದಮೇಲೆ ಹಾಕಿದೆ. ಈಗ ಒಂದು 5 ಮಿನಿಟ್ ಹಾಗೆ ಕ್ಲೋಸ್ ಮಾಡಿಡಿ, ಮುಚ್ಚಿಡಿ. ನಂತರ ನೋಡಿ ಇವಾಗ ಹೇಗೆ ಎಲ್ಲ ಸಾಫ್ಟಾಗಿದೆ ಆಲೂಗಡ್ಡೆ, ಬೆಂಡೆಕಾಯಿ ಎಲ್ಲ ಬೆಂದಿದೆ. ಸಾಕು ಇಷ್ಟು ಬೆಂದರೆ. ಇವಾಗ ಟೊಮೆಟೊ ಹಾಕಿಬಿಟ್ಟು, ಏಕೆಂದರೆ ಮತ್ತೆ ಟೊಮೆಟೊ ಬೇಯೋವರೆಗೂ ಮತ್ತೆ ಬೆಂಡೆಕಾಯಿ ಬೇಯುತ್ತೆ, ಅಲ್ಲಿಗೆ ಸರಿಯಾಗುತ್ತೆ. ಅದಕ್ಕೋಸ್ಕರ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಉಪ್ಪು ಬೇಕಾದರೆ ಹಾಕಿ. ಟೊಮೆಟೊ ಬೇಗ ಸ್ಮ್ಯಾಶ್ ಆಗಬೇಕಂದ್ರೆ ಟೇಸ್ಟ್ ನೋಡ್ಕೊಂಡು ಹಾಕಿ. ಉಪ್ಪು ಜಾಸ್ತಿ ಇದ್ದರೆ ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಹಾಕೊಬೋದು. ಸ್ವಲ್ಪ ಉಪ್ಪಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಡಿ. ಓಕೆ, ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯ್ದು ಬಿಡಬೇಕು. ಟೊಮೆಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗುತ್ತೆ. ಸ್ಮ್ಯಾಶ್ ಆಗಿ ಆಲೂಗೆಡ್ಡೆ ಬೆಂಡೆಕಾಯಿ ಜೊತೆ ಮಿಕ್ಸ್ ಆಗಿರುತ್ತೆ. ಈ ರೀತಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮುಚ್ಚಿಟ್ಟಾದ್ಮೇಲೆ 5 ನಿಮಿಷ ಆದಮೇಲೆ ನೋಡಿ ಹೇಗಾಗಿದೆ ಅಂತ. ಎಲ್ಲ ಮಿಕ್ಸ್ ಆಗಿ ಒಂದು ಪಲ್ಯದ ರೀತಿ ಕಾಣಿಸ್ತಾ ಇದೆ. ಪಲ್ಯದ ರೀತಿ ಸೆಟ್ಟಾಗಿರುತ್ತೆ ನಮಗೆ ನೀಟಾಗಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಬೇಕು. ಇಷ್ಟೇ ಮಸಾಲೆ, ಇನ್ನೇನು ಹಾಕೋಲ್ಲ ಇದರಲ್ಲಿ. ಲೈಟಾಗಿ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ. ನೀಟಾಗಿ ಮಿಕ್ಸ್ ಮಾಡಿ. ಬೆಂಡೆಕಾಯಿ ತುಂಬ ಬೇಯಿಸಬಾರ್ದು. ಬೆಂಡೆಕಾಯಿ ಫ್ಲೇವರ್ ಬರ್ತಾ ಇರಬೇಕು, ಆವಾಗಲೇ ಅದು ಟೇಸ್ಟ್ ಇರುತ್ತೆ. ತುಂಬ ಬೇಯಿಸಬಾರ್ದು, ಮೀಡಿಯಮಾಗಿ ತಿನ್ನೋಷ್ಟು ಬೆಂದಿದ್ರೆ ಸಾಕು. ಓಕೆ, ಆಮೇಲೆ ನೋಡಿ ಈಗ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಡ್ಬೇಕು. ಏಕೆಂದರೆ ಅದು ಡ್ರೈ ಆಗಿದ್ದರೆ ಚಪಾತಿಗೆಲ್ಲ ಕರೆಕ್ಟಾಗಿ ಇದಾಗಲ್ಲ, ತಿನ್ನೋಕ್ಕಾಗಲ್ಲ ಸರಿಯಾಗಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಒಳ್ಳೆ ಗೊಜ್ಜು ರೀತಿ ಬರುತ್ತೆ. ಗೊಜ್ಜು ಪಲ್ಯ ಎಲ್ಲ ಇರುತ್ತಲ್ಲ, ಆ ರೀತಿ ಬರುತ್ತೆ ಕನ್ಸಿಸ್ಟೆನ್ಸಿ. ಸೊ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಂಡಿರಿ, ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ನೀರು ಹಾಕಿದರೆ ಸಾಕು. ಅದು ಬೆಂದಮೇಲೆ ನೀರು ಕಮ್ಮಿ ಆಗುತ್ತೆ ಎಲ್ಲ ಮಿಕ್ಸ್ ಆದಮೇಲೆ. ನೀಟಾಗಿ ನೀರು ಹಾಕಿ ಒಂದು ಸೆಟ್ ಮಾಡಿಡಿ. ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ ಹೀಗೆ ಕ್ಲೋಸ್ ಮಾಡಿಟ್ರೆ ಆಯಿತು. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಟ್ರೆ ಅದು ನೀಟಾಗಿ ಬೆಂದ್ಕೊಳ್ಳುತ್ತೆ. ಒಂದು 5 ಮಿನಿಟ್ ಅಷ್ಟೇ. ಆ ಮಸಾಲೆ ಎಲ್ಲ ಬೆಂದು ನೀರೆಲ್ಲ ಮಿಕ್ಸ್ ಆಗಿ ಬೇಯೋಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ. ನೋಡಿ ಹೀಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಹೀಗೆ ಮುಚ್ಚಿಡಬೇಕು. ಒಂದು 5 ಮಿನಿಟ್ ಮುಚ್ಚಿಟ್ರೆ ಸಾಕು, ಬೆಂದಿರುತ್ತೆ. ಇದಾದಮೇಲೆ ನೋಡಿ ಹೇಗಾಗಿದೆ ನಮ್ಮ ಬೆಂಡೆಕಾಯಿ ಆಲೂಗಡ್ಡೆ ಫ್ರೈ ವಿತ್ ಚಪಾತಿ. ಚೆನ್ನಾಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ಬೇಕಿದ್ರೆ. ನಾನು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಈ ಥರ ಬೆಂಡೆಕಾಯಿ ಫ್ರೈ. ಇದು ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನ ಜೊತೆ ಸಹ ಬೇಕಾದರೆ ತಿನ್ಬೋದು, ಚೆನ್ನಾಗಿರುತ್ತೆ. ಚಪಾತಿಗೆ ಮಾಡಿದ್ದೀನಿ. ಹೇಗಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.